ಕೇಸಲ್ಲೂ ಈ ಮಹಾನಾಯಕನೇ, ಈ ಕೇಸಲ್ಲೂ ಕೂಡ ಈ ಮಹಾನಾಯಕನೇ. ಅವ್ರಿಗೆ ಗೊತ್ತಿರ್ತದೆ, ಅವರು ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೆ ಹೆಚ್ಚು ಮಾಹಿತಿ ಇರುತ್ತೆ, ನಮ್ಮ ಹತ್ರ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿ ಸಪುತ್ರರು, ಅವ್ರಿಗೆ ಹೆಚ್ಚು ಮಾಹಿತಿ ಅಲ್ಲ. ಯಾರು ಬಿಟ್ರು, ಯಾರು ನನ್ನ ಪ್ರಶ್ನೆ ಏನ್ ಗೊತ್ತಾ, ಇದರಲ್ಲಿ ಬಿಟ್ಟವರಲ್ಲ, ಬಿಟ್ಟವ್ರ ಮೇಲೆ ಕ್ರಮ, ಕಾನೂನಲ್ಲಿ ಪ್ರೈವಸಿಗೆ ಅದು ಲೋಪ, ಅದು ಕ್ರಮ ತಗೊಳ್ಳೋದು ಸರಿ. ಅದರಲ್ಲೂ ಪ್ರೈವಸಿಗೆ ಲೋಪ ಆಯ್ತಲ್ಲ, ಯಾಕಂದ್ರೆ ಅಲ್ಲಿ ದಲಿತ ಹೆಣ್ಮಗಳಿರೋದು, ಅಲ್ಲಿಂದ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಇದು ಡಿಸ್ಕ್ರಿಮಿನೇಷನ್ ಆಗೋದಿಲ್ವೇ? ಅದಕ್ಕೋಸ್ಕರ ಅಲ್ಲಿ ಕ್ರಮನೂ ಆಗ್ಬೇಕಿತ್ತು, ಆಗಿಲ್ಲ, ಅದು ಲೋಪ ಆಗಿದೆ. ಯಾರಿಂದ ಆಗಿದೆ ಪ್ರಶ್ನೆ ಬೇರೆ. ನಿಮ್ ಸರ್ಕಾರದಲ್ಲಿ ಆಗಿಲ್ವಲ್ಲ ಸರ್, ಅರೆಸ್ಟ್ ಆಗಿಲ್ಲ. ನಮ್ಮ ಸರ್ಕಾರ, ಇನ್ನೊಂದು ಸರ್ಕಾರ, ನವೀನ್ ಗೌಡ ಇವ್ರನ್ನೂ ಅರೆಸ್ಟ್ ಮಾಡಿಲ್ಲ ಸರ್, FIR ಆಗಿದೆ ನೋಡಿ. FIR ಆಗಿದೆ, ಅವ್ರೆಲ್ಲ ಕೇಳಿ, ಅವರಿಗೆಲ್ಲ ಕರೆಸಿ ಸ್ಟೇಟ್ಮೆಂಟ್ಸು ಅವು ಇವೆಲ್ಲ ಮಾಡ್ತಾರೆ. ಈಗ ಏನಿದೆ SIT ಟೀಮ್ ಇದೆಯಲ್ಲ, ಎಫಿಷಿಯಂಟ್ ಟೀಮ್ ಇದೆ. ಅವರು ಯಾವುದನ್ನು ಕೂಡ, ಈಗ ರೇವಣ್ಣನ ಮೇಲೆ ಕಿಡ್ನಾಪ್ ಕೇಸ್ ಆಗಿ ಅವರು ಜೈಸಿಗೆ ಹೋಗ್ತಾರೆ ಅಂತ ಅಂದ್ರೆ, ಅದರಲ್ಲಿ ಯಾರೇ ಕ್ರಿಮಿನಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರು ಒಂದು ಕ್ರಿಮಿನಲ್ ಡೈರಿ ಅಂತ ಹೇಳಿ ಮೇಂಟೈನ್ ಮಾಡ್ತಾರೆ. ಬೇಲ್ ಅಪ್ಲಿಕೇಶನ್ಸ್ ಅವು ಇವು ಬಂದಾಗ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಜಡ್ಜಿಗೆ ಮಾತ್ರ ಕೊಡ್ತಾರೆ. ಅದು ಇವರಿಗೆ ಮತ್ತೆ ಅವರಿಗೆ ಜಡ್ಜಿಗೆ ಮಾತ್ರ ಅದರಲ್ಲಿ ಕಂಟೆಂಟ್ಸ್ ಇದೆ ಗೊತ್ತಿರುತ್ತೆ ಹೊರತು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಗೊತ್ತಿರೋದಿಲ್ಲ, ಆಪೋಸಿಟ್ ಡಿಫೆನ್ಸ್ ಲಾಯರ್ಗೂ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಅದು ಬಿಟ್ವೀನ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದು ಪ್ರಿಸೈಡಿಂಗ್ ಆಫೀಸರ್ ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ತಾರೆ. ಡಿಪೆಂಡಿಂಗ್ ಅಪಾನ್ ದಟ್ ಇದು ಅವರು ಜಡ್ಜ್ಮೆಂಟ್ ಅಲ್ಲಿ ಮತ್ತೆ ಅವ್ರು ಡಿಸಿಷನ್ ತಗೊಳ್ಳುವಾಗ ಮ್ಯಾಜಿಸ್ಟ್ರೇಟ್ ತಗೊಳ್ತಾರೆ. ಆ ರೀತಿ ಅದರಲ್ಲಿ ಏನೇನು ನಡೆದಿದೆ ಏನು ಗೊತ್ತಿಲ್ಲ, ಏನ್ ಬರೆದಿದ್ದಾರೋ, ಅವ್ರೇನು ಅಭಿಪ್ರಾಯ ವ್ಯಕ್ತಪಡಿಸಿದಾರೋ ಗೊತ್ತಿರೋದಿಲ್ಲ. ಅದೆಲ್ಲ ಫೈನಲ್ ಚಾರ್ಜ್ ಶೀಟ್ ಹಾಕಿದಾಗ ಅವೆಲ್ಲ ಕಾಪೀಸು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಅದರಿಂದ ಅದನ್ನ ಆ ಕಿಡ್ನಾಪ್ ಕೇಸಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಜೈಸಿಗೆ ಕಳಿಸುವಂಥದ್ದು ಇವೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅದಕ್ಕೆ ಕರಾಬರೇಷನ್ಸ್ ಏನೇನು ಬೇಕು, ಮತ್ತೆ ಒಂದಕ್ಕೊಂದು ಘಟನಾವಳಿಗಳಿಗೆ ಲಿಂಕ್ ಅಪ್ ಏನಾಯ್ತದೆ ಅದೆಲ್ಲೂ ಕೂಡ ಲೂಸ್ ಲಿಂಕ್ ಇಲ್ಲದೆ ಇರೋ ರೀತಿ ಮಾಡಿರೋದ್ರಿಂದ ಆ ತರ ಒಂದು ತೀರ್ಪುಗಳು ಬಂದಿವೆ ಅಂತೇಳಿ ನಾನು ಅನ್ಕೊಂಡಿದ್ದೆ. ದೇವೇಗೌಡರು ಒಂದು ಪತ್ರ ಬರೆದಿದೆ ಸರ್, ಮನವಿ ಕೊಟ್ಟವ್ರೆ ಪ್ರಜ್ವಲ್ಗೆ, ಪಾಪ ಶರಣಾಗಿ ಎಚ್ಚರಿಕೆ ಪತ್ರ ಬರೆದಾರೆ ಸರ್. ಎಚ್ಚರಿಕೆ ಪತ್ರ, ಎಚ್ಚರಿಕೆ ಮೇಲೆ ಗೌರವ ಇದ್ರೆ ಬಾ, ಇಲ್ಲಂದ್ರೆ ನಮ್ಮ ಕುಟುಂಬ ಕೆಂಗಣ್ಣಿಗೆ ಗುರಿ ಆಗ್ತೀಯ ಅಂತ ಹೇಳಿ ಒಂದು ರೀತಿ ಕುಟುಂಬನ ಬೇರೆ ಬೇರೆ ಆಯ್ತು ಅಂತ ಕುಮಾರಸ್ವಾಮಿ ಹೇಳೋರಲ್ಲ, ಎಲ್ಲಿದೆ ಕುಟುಂಬ ಅವ್ರದ್ದು? ನಮ್ದೇ ಬೇರೆ ಅವ್ರದೇ ಬೇರೆ ಅಂತ ನೋಡಪ್ಪ, ನಾನು ಹೇಳೋದು ತಪ್ಪದು. ಅವರೇ ಕುಮಾರಸ್ವಾಮಿ ಅವರೇ ಹೇಳ್ಬಿಟ್ಟವ್ರಲ್ಲ. ಮತ್ತೀಗ ಕುಟುಂಬ ಅಂದ್ರೆ ಅವ್ರ ಡೆಫಿನೇಷನ್ ಹೇಳ್ಬೇಕಲ್ಲ ಯಾರ್ಯಾರು ಅಂತ. ಕುಮಾರಸ್ವಾಮಿ ಒಳಗಂಟಂತೆ ಕುಟುಂಬನ, ರೇವಣ್ಣನ ಒಳಗಂಟಂತೆ ಕುಟುಂಬನ, ಅಥವಾ ಯಾವ್ದಂತ ಹೇಳ್ಬೇಕಲ್ಲ. ಯಾವ ಕುಟುಂಬಕ್ಕೆ, ಕುಮಾರಸ್ವಾಮಿ ಕುಟುಂಬಕ್ಕೆ ತೊಂದರೆ ಆಗಿದೆಯಾ ಅಥವಾ ಯಾವ ರೇವಣ್ಣನ ಕುಟುಂಬಕ್ಕೆ ತೊಂದರೆ ಆಗಿದೆಯೋ ಅದನ್ನ ಅವರು ತಿಳಿಸಿದ್ರೆ ಒಳ್ಳೇದಿರ್ತದೆ. ಯಾಕಂದ್ರೆ ಸಾರ್ವಜನಿಕರಲ್ಲಿ ಗೊಂದಲ ಇರಬಾರ್ದು. ಕುಮಾರಸ್ವಾಮಿ ಅವರು ಹೇಳೋರೆ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂತ, ನಮ್ದೇ ಕುಟುಂಬ ಬೇರೆ ಅವ್ರದೇ ಬೇರೆ ಅಂತ ಹೇಳಿದ್ದಾರೆ. ಈಗ ಯಾವ ಕುಟುಂಬಕ್ಕೆ ಅಗೌರವ ಆಗ್ತದೆ ಅನ್ನೋದನ್ನು ಹೇಳಿದ್ರೆ ಸಾರ್ವಜನಿಕರಲ್ಲಿ ಗೊಂದಲ ನಿವಾರಣೆ ಆಗ್ತದೆ. ಸರ್, ಕುಮಾರಸ್ವಾಮಿ ಪದೇ ಪದೇ ಸಿದ್ದರಾಮಯ್ಯ ಮಗ ರಾಕೇಶ್ ಸಾವಾಯ್ತು, ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ತರ ಎಲ್ಲ ಹೇಳೋದಕ್ಕೆ ಹೋದ್ರೆ ಅದು ವೈಯಕ್ತಿಕವಾಗಿ ಅವ್ರು ಹೇಳ್ದಂಗೆ ನಾವು ಹೇಳ್ಬೋದು. ನಮ್ಮ ಹತ್ರನೂ 1000 ಇದಾವೆ ಹೇಳಕ್ಕೆ. ಅವೆಲ್ಲ ಹೇಳ್ತಕ್ಕಂಥದ್ದು ಸುಮ್ಮನೆ ಕೆಸರು ಚೆಲ್ತಕ್ಕಂಥದ್ದು ಕೆಲಸ. ಪಾಪ ರಾಕೇಶ್ ಹೋಗಿದ್ದಾರೆ, ಅಲ್ಲಿ ಏನೋ ಅಲ್ಲಿನಲ್ಲಿ ಏನ್ ನಡೀತು ಅಂತ ಏನು ಅವ್ರಿಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಏನೋ ನಡೆದಿದ್ದು ಸಾವಾಗಿದೆ. ಸಾವಾದವರು ಮನಸ್ಸಿಗೆ ಮತ್ತೊಮ್ಮೆ ನೋವು ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ಯಾರಿಗಾಗ್ಲಿ ಮನ ನೊಂದಿರುತ್ತೆ ಅವರಿಗೆ. ಆ ನೊಂದಂತ ಮನಸ್ಸಿಗೆ ಮತ್ತೆ ನೋಯಿಸ್ತಕ್ಕಂಥ ಕೆಲಸ ಯಾರು ಕೂಡ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದನ್ನೇ ಸರ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಸಿದ್ದರಾಮಯ್ಯ ಅವರು ಮಾತಾಡಿ ಅಲ್ಲೆಲ್ಲ ಸಭೆ ಮಾಡ್ತಾ ಇದ್ದಾರೆ, ಲಾಯರ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ದೇವೇಗೌಡರು ತೊಂದರೆ ಕೊಡಬೇಡಿ ಅಂತಾನೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ನಿಮ್ಗೆ ಹೇಳ್ಬೇಕು ಅಂದ್ರೆ ಸರ್ಕಾರದಲ್ಲಿ SITಗೆ ಫ್ರೀ ಹ್ಯಾಂಡ್ ಇದೆ. SITಗೆ ಯಾವೊಬ್ರು ನಮ್ಮ ಮುಖ್ಯಮಂತ್ರಿಗಳಾಗ್ಲಿ, ಮಂತ್ರಿಗಳಾಗ್ಲಿ, ಒಂದು ಗೃಹ ಸಚಿವರಾಗ್ಲಿ ಅಥವಾ ಹಿರಿಯ ಅಧಿಕಾರಿಗಳಾಗ್ಲಿ ಯಾರೊಬ್ರು ಕೂಡ ಯಾವುದೇ ನಿರ್ದೇಶನಗಳನ್ನ ಕೊಡುವಂತದರಾಗ್ಲಿ, ಅಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ತಿಳ್ಕೊಳ್ಳಿಕ್ಕಾಗ್ಲಿ ಯಾರು ಪ್ರಯತ್ನ ಮಾಡಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ದಕ್ಷಿಣಿದ್ದಾರೆ. ಅವರು ಏನು ಕಾನೂನು ಪ್ರೊಸೀಜರ್ ಏನು CRPC ಇದಾವೆ ಇವನ್ನೆಲ್ಲ ಸರಿಯಾಗಿ ಫಾಲೋ ಮಾಡಿ ಅವರು